ಬಂದು ಬಿಗಿನಿಯರೇ ಯೋಗಾನಂದ ಯೋಗ ಮಹರ್ಷಿ ಯೋಗ ಗುರು ಯೋಗ ಮಹೇಶ್ವರ ಹೀಗೆ ಹಲವು ರೀತಿಯಿಂದ ಸಾಧಕರಿಂದ ಪ್ರಶಂಸಿಸಲ್ಪಟ್ಟಂತಹ ಪರಮ ಪೂಜ್ಯ ಡಾಕ್ಟರ್ ಬಸವರಾಜ ಗುರೂಜಿಯವರ ಸನ್ನಿಧಾನದಲ್ಲಿ ಇವತ್ತಿನ ದಿವಸ ಗುರು ಪೌರ್ಣಿಮಾ ಮಹೋತ್ಸವವನ್ನ ಈ ಶ್ರೀಕೃಷ್ಣ ಯೋಗಾಶ್ರಮದಲ್ಲಿ ನಡೆಸಲಾಗ್ತಾ ಇದೆ. ಬಹುಶಃ ನಮಗೀಗ ಅನಿಸ್ತದ ಒಂದು ಆಧ್ಯಾತ್ಮಿಕ ಭಾವ, ದೈವಿಕ ಭಾವ ಈಗಾಗಲೇ ಈ ಒಂದು ಎಕೋ ಸಿಸ್ಟಮ್ ಅಂತ ಇಲ್ಲಿ ಕರೀತಾರ, ಅಲ್ಲೇ ಇವತ್ತು ಆಗಿದ್ದನ್ನು ನಾವು ನೋಡ್ತಾ ಇದ್ದೇವೆ. ಬಂಧುಗಳೇ, ನಮ್ಮ ಭಾರತೀಯ ಪರಂಪರೆಯಲ್ಲಿ ಇವತ್ತು ಏನು ಒಂದು ಸಂಸ್ಕೃತಿಯನ್ನು ನೋಡ್ತಾ ಇದ್ದೇವೆ, ಈ ಸಂಸ್ಕೃತಿ ಇವತ್ತು ಇರುವುದು ಈ ಗುರು ಪರಂಪರೆಯ ಕಾರಣದಿಂದ ಅಂತೇಳಿ ನಾವು ತಿಳ್ಕೋಬೇಕಾಗಿದೆ. ಅದಕ್ಕೆ ಒಂದು ಮಾತು ಬರ್ತದ, ಏನಂದ್ರೆ ಇವತ್ತು ಏನು ಒಂದು ಈ ಆಧ್ಯಾತ್ಮಿಕ ಕಳೆ ಏನು ಇವತ್ತಿಲ್ಲಿ ಕಾಣಿಸ್ತದ, ಇಟ್ ಈಸ್ ರೇಡಿಯೇಟೆಡ್ ಫ್ರಮ್ ಫಾರೆಸ್ಟ್ ಕಲ್ಚರ್ ಅಂತ ಇರ್ತಾರೆ. ಫಾರೆಸ್ಟ್ ನಮ್ಮ ಮುನಿಗಳು, ನಮ್ಮ ಯೋಗಿಗಳು, ನಮ್ಮ ತಪಸ್ವಿಗಳು ಎಲ್ಲಿದ್ರು ಅಂದ್ರೆ ಕಾಡಿನಲ್ಲಿ ಇರ್ತಿದ್ರು ಅಂತ ಹೇಳಿ, ಹಿಮಾಲಯದಂತ ಪರ್ವತದಲ್ಲಿ ಇರ್ತಿದ್ರು. ಅವರ ಒಂದು ದೈವಿಕ ಶಕ್ತಿ ಇರದ, ಆ ದೈವಿಕ ಶಕ್ತಿ ಇವತ್ತು ರೇಡಿಯೇಟ್ ಆಗಿ ಈ ಒಂದು ಭರತ ಖಂಡದಲ್ಲಿ ಇರುವುದನ್ನ ಇವತ್ತು ಸಾಕ್ಷಿಯಾಗಿ ಇವತ್ತು ನಾವು ನೋಡ್ತಾ ಇದ್ದೇವೆ. ಬಂಧುಗಳೇ, ಇವತ್ತಿನ ದಿನ ಬಹಳಷ್ಟು ವೈಶಿಷ್ಟ್ಯಪೂರ್ಣವಾಗಿದೆ. ಇದಕ್ಕೆ ವ್ಯಾಸ ಪೌರ್ಣಿಮೆ ಅಂತ ಕರೀತಾರ, ಆಮೇಲೆ ಗುರು ಪೌರ್ಣಿಮೆ ಅಂತ ಕರೀತಾರ, ಇನ್ನೂ ಒಂದು ಹೆಸರು ಅದೇನಂದ್ರೆ ಬುದ್ಧ ಪೌರ್ಣಿಮೆ ಅಂತ ಕರೀತಾರ. ಬಹುಶಃ ಒಂದು ಸತ್ಯ ಏನಂದ್ರೆ, ಇವತ್ತು ಈ ಭೂಮಿಯ ಮೇಲೆ ಚಂದ್ರನ ಬೆಳಕು ಪ್ರತಿ ಮಾಸಗಳಿಗಿಂತ ಹೆಚ್ಚು ಪ್ರಕಾಶಮಾನವಾಗಿ ಇಲ್ಯುಮಿನೇಟ್ ಆಗಿ ಕಾಣ್ತಾ ಇರುವುದು ನಮ್ಮ ಆಧ್ಯಾತ್ಮಿಕ ಪರಂಪರೆಯಲ್ಲಿ ಹಿರಿಯರು ತೋರಿಸಿಕೊಟ್ಟಿದ್ದಾರೆ ಅಂತ ಹೇಳಿ. ಬಹುಶಃ ತಾವು ಇವತ್ತು ಸಹಿತ ಅದನ್ನು ಅವಲೋಕನ ಮಾಡಿ ನೋಡಬಹುದು. ಈ ಚಂದ್ರ ಉಳಿದ ದಿನಗಳ ಚಂದ್ರಗಳಿಗಿಂತ ದೊಡ್ಡದಾಗಿ ಕಾಣಿಸ್ತಾನ, ಅವ್ರದ್ದೊಂದು ಹಿರಿಮೆ ಇದೆ. ಅದನ್ನ ಇವತ್ತು ಆ ಕಾರಣಕ್ಕಾಗಿ ಇವತ್ತು ಗುರು ಪೌರ್ಣಿಮೆ ಆಚರಣೆ ಮಾಡ್ತಾ ಇರೋದು. ಬಹುಶಃ ಒಂದು ಸಂಸ್ಕೃತದ ಶ್ಲೋಕ ಇದೆ. ಆ ಶ್ಲೋಕ ಏನ್ ಹೇಳ್ತದಂದ್ರೆ, ವ್ಯಾಸಾಯ ವಿಷ್ಣು ರೂಪಾಯ ವ್ಯಾಸ ರೂಪಾಯ ವಿಷ್ಣುವೆ ನಮೋ ಬ್ರಹ್ಮನಿಧಿಯೇ ವಾಸಿಷ್ಠಾಯ ನಮೋ ನಮಃ ಅನ್ನುವಂತಹದ್ದು ಒಂದು ಶ್ಲೋಕ ಅಂತ ಹೇಳಿ. ಈ ವೇದಗಳನ್ನ ನಿರ್ಮಾಣ ಮಾಡಿದಂತಹ ಈ ವ್ಯಾಸ ಮಹರ್ಷಿಯನ್ನ ನಾವು ನಮ್ಮ ಸಂಪ್ರದಾಯದಲ್ಲಿ ಆದಿಗುರು ಅಂತ ತಿಳ್ಕೊಂಡಿದ್ದೀವಿ ಅಂತ. ಆ ಆದಿಗುರುವಿನ ರೂಪದಲ್ಲಿ ಇವತ್ತು ಈ ಒಂದು ಆಚರಣೆಯನ್ನು ಮಾಡ್ತಾ ಇರುವುದು ಹಲವು ವರ್ಷಗಳಿಂದ ಕಂಡು ಬಂದಿದೆ ಅಂತ ಹೇಳಿ. ಅದಕ್ಕೆ ಆಧ್ಯಾತ್ಮಿಕ ಪರಂಪರೆಯಲ್ಲಿರುವಂತಹ ಗುರು ಏನದರಲ್ಲ, ಈ ಗುರು ಭರತ ಖಂಡವನ್ನು ಬಿಟ್ಟು ಯಾವ ಜಾಗದಲ್ಲಿ ನಮಗೆ ಕಾಣಿಸೋದಿಲ್ಲ ಅಂತ ಹೇಳಿ. ಭಾರತೀಯ ಸಂಸ್ಕೃತಿಯೊಳಗ, ಭಾರತೀಯ ಪರಂಪರೆಯೊಳಗ ಗುರುವಿಗೆ ಏನು ಸ್ಥಾನ ಕೊಟ್ಟಿದ್ದಾರೆ ಆ ಪ್ರಪಂಚದಲ್ಲಿ ಯಾರೂ ಕೊಟ್ಟಿಲ್ಲ ಅಂತ ಹೇಳಿ. ಬಹುಶಃ ಜಗತ್ತಿನಲ್ಲಿ ಶ್ರದ್ಧಾಪೂರ್ವಕವಾಗಿ ಯಾರಾದರೂ ಗುರುಗಳನ್ನ ನಮಿಸ್ತಾ ಇದ್ರ, ವಂದಿಸ್ತಾ ಇದ್ರ, ಸ್ತುತಿಸ್ತಾ ಇದ್ರ ಅದಕ್ಕೆ ಏನಪ್ಪಾ ಅಂದ್ರೆ ಅದು ಭಾರತವೇ ಒಂದು ನೆಲೆ ಅಂತ ಹೇಳಿ. ಅದಕ್ಕೆ ಜಗತ್ತಿಗೆ ಈ ಆಧ್ಯಾತ್ಮಿಕ ಶಕ್ತಿಯನ್ನ ಪರಿಚಯಿಸುವಂತಹ ಕೆಲಸ ಎಲ್ಲಿಂದ ಆಗ್ತದಂದ್ರೆ ಅದು ಈ ಭಾರತ ವರ್ಷದಿಂದ ಆಗ್ತಾ ಇದೆ ಅನ್ನುವಂಥದ್ದನ್ನ ಇವತ್ತು ನಾವು ಗಮನಿಸಬೇಕಾಗಿದೆ. ಅದಕ್ಕೆ ನಾ ಏನ್ ಹೇಳೋದಂದ್ರೆ, ಗುರು ಅಂದ್ರೆ ಏನಪ್ಪಾ ಅಂದ್ರೆ ಅದು ಬೆಳಕು ಅಂತ ಹೇಳಿ. ಗುರು ಈಸ್ ಅ ಲೈಟ್ ಅಂತ ಹೇಳಿ. ಗುರು ಅಂದ್ರೆ ಶಕ್ತಿ ಅಂತ ಹೇಳಿ. ಗುರುವಿನ ಹೆಸರು ತಗೊಂಡ್ರೆ ನಮಗೆ ಶಕ್ತಿ ಜಾಗೃತ ಇರ್ತದೆ. ಗುರು ಅನ್ನುವಂತಹದ್ದು ಏನಪ್ಪಾ ಅಂದ್ರೆ ಅದು ಬೆಳಕಿದ್ದಂಗಂತ, ಅದು ಒಂದು ಲೈಟ್ ಇದ್ದಂಗ ಅಂತ ಹೇಳಿ. ಗುರು ಅನ್ನುವಂತಹದ್ದು ನಮ್ಮಲ್ಲಿರುವಂತಹ ಅಂತಃಶಕ್ತಿ ಇರೋದ, ಆ ಅಂತಃಶಕ್ತಿಯಿಂದ ಜಾಗೃತ ಮಾಡುವಂತಹ ಒಂದು ಶಕ್ತಿ ಎಲ್ಲದ ಗುರು ಇರೋದ ಅಂತ ಹೇಳಿ. ಅದಕ್ಕೆ ಗುರುವನ್ನ ಶ್ರದ್ಧಾಪೂರ್ವಕವಾಗಿ ನಾವು ನೆನೆಸ್ತಾ ಇದ್ದೇವೆ ಅಂತೇಳಿ. ಬಹುಶಃ ನೀವೆಲ್ಲ ತಿಳ್ಕೊಂಡಿದ್ದೀರಿ. ಈಗ ಈ ಗುರುಗಳ ಹತ್ರ ಯಾರಾದ್ರೂ ಬಂದಾಗ ಇಲ್ರಿ, ತಮ್ಮ ಸಾನ್ನಿಧ್ಯದೊಳಗೆ ಬಂದ್ರೆ ನನ್ನ ರೋಗ ಗುಣ ಆಯ್ತು ಅನ್ನುವಂಥ ಮಾತನ್ನ ಎಷ್ಟೋ ಅವಧೂತರು
ನಮ್ಮ ದೇಶದೊಳಗೆ ಆದಷ್ಟು ಏನು ಅವಧೂತರದಲ್ಲ ಆ ಅವಧೂತರ ಒಂದು ಜೀವನ ಚರಿತ್ರೆ ನಾವು ಓದ್ಕೊಂತ ಹೋದ್ರೆ ಹೇಳ್ತಾ ಇದ್ದಾರೆ, ಇಲ್ಲ ಅವ್ರು ಸ್ವಲ್ಪ ನಮ್ಮ ಮೇಲೆ ತಲೆ ಮೇಲೆ ಕೈ ಇಟ್ಬಿಟ್ರೆ ಸಾಕು ನಮ್ಮ ರೋಗ ಗುರು ಆಯ್ತು. ನೋಡಿ, ಇದು ಒಂದು ಶ್ರದ್ಧೆ, ಒಂದು ಆಧ್ಯಾತ್ಮಿಕ ಶಕ್ತಿ ನಮ್ಮ ಗುರುವಿನಲ್ಲಿ ಇದೆ ಅನ್ನುವಂತ ಒಂದು ಮಾತನ್ನ ಇವತ್ತು ನಾನು ನಮ್ಮ ಎದುರಿಗೆ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಅದಕ್ಕೆ ಒಂದು ಶ್ರದ್ಧಾಪೂರ್ವಕ ಸ್ಥಾನವನ್ನು ಗುರುವಿಗೆ ಕೊಟ್ಟಿದ್ದಾರೆ ಅಂತೇಳಿ ಆಗಲೇ ಹೇಳಿದ್ರು ನಾವು, ಗುರು ಬ್ರಹ್ಮ ಅಂತ ಹೇಳಿ. ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ಅನ್ನುವಂತ ಮಾತು ಏನ್ ಹೇಳ್ತದಂದ್ರೆ ಗುರುವಿನಲ್ಲಿರುವಂತ ಶಕ್ತಿಯನ್ನು ತೋರಿಸಿಕೊಡ್ತದೆ ಅಂತ ಹೇಳಿ. ಬ್ರಹ್ಮ ಅವ ಏನದಲ್ಲ, ಅವ ಒಂದು ಈ ಜಗತ್ತನ್ನು ನಿರ್ಮಾಣ ಮಾಡಿದ ಶಕ್ತಿ ಅದ. ಅದಕ್ಕೆ ಏನಂತಾರೆ ಅಂದ್ರೆ ಬ್ರಹ್ಮ ಈಸ್ ದ ಕ್ರಿಯೇಟರ್ ಆಫ್ ದಿ ವರ್ಲ್ಡ್ ಅಂತ ಹೇಳಿ. ಈ ಯೂನಿವರ್ಸ್ ಅನ್ನು ಯಾರು ಕ್ರಿಯೇಟ್ ಮಾಡಿದ್ರೆ ಬ್ರಹ್ಮ ಅಂತೇಳಿ, ಬ್ರಹ್ಮ ಸೃಷ್ಟಿ ಅಂತ ಹೇಳ್ತೀವಿ ಅಂತ ಹೇಳಿ. ಆಮೇಲೆ ಅವನಿಗೆ ಈ ವಿಷ್ಣು ಯಾಕಂತಾರೆ ಅಂದ್ರೆ ಅವ ಪ್ರೊಟೆಕ್ಟ್ ಮಾಡ್ತಾ ಇದ್ದಾನೆ. ಈ ಜಗತ್ತಿರದ ಜಗತ್ತಿನಲ್ಲಿ ಏನ್ ಹಿಂಸೆ ಆಗ್ತದ ಆ ಹಿಂಸೆ ಎಲ್ಲದಿಂದಲೂ ಏನು ನಮಗೆ ರಕ್ಷಣೆ ಮಾಡ್ತಾನ ಅವ ವಿಷ್ಣು ಅಂತ ಹೇಳ್ತಾರ. ಮುಂದೆ ಮಹೇಶ್ವರ ಯಾಕೆ ಹೇಳ್ತೀವಿ ಅಂದ್ರೆ ನಮ್ಮಲ್ಲಿ ಒಂದು ಏನು ಇಗ್ನರೆನ್ಸ್ ಐತಿ, ನಮ್ಮಲ್ಲಿ ಏನು ಅಂಧಕಾರ ಐತಿ, ಆ ಅಂಧಕಾರವನ್ನ ಹೊಡೆದು ಹೋಗಿಸುವಂತ ಶಕ್ತಿ ಯಾರೈತೆ ಅಂದ್ರೆ ಆ ಶಿವನಲ್ಲಿದೆ, ಆ ಮಹೇಶ್ವರನಲ್ಲಿದೆ. ಇವೆಲ್ಲ ಮೂರು ಶಕ್ತಿಗಳ ಒಟ್ಟು ಎಲ್ಲಿತ್ತಂದ್ರೆ ಆ ಗುರುಗಳ ಸನ್ನಿಧಾನದಲ್ಲಿ ಐತೆ ಅನ್ನುವಂಥದ್ದನ್ನ ಗಮನಿಸಬೇಕಾಗಿದೆ. ಒಂದು ವೇಳೆ ನಾನು ಹೇಳಿದ್ ನಿಮಗೆ ಬುದ್ಧ ಪೌರ್ಣಿಮೆಗೆ ಹೌದು ಅಂತ ಹೇಳಿ ಬಹಳ ವಿಶೇಷ ದಿನ ಇದೆ. ಇದು ಏನು ವಿಶೇಷತೆ ಐತೆ ಅಂದ್ರೆ ಭಗವಾನ್ ಬುದ್ಧ ಅಂದ್ರೆ ಆ ಸಿದ್ಧಾರ್ಥ ಆದವ ತನ್ನ ಒಂದು ಮನಸ್ಥಿತಿಯಿಂದ ಅಷ್ಟೈಶ್ವರ್ಯಗಳಿದ್ರೂ ಸಹಿತ ಅದನ್ನೆಲ್ಲ ತ್ಯಜಿಸಿ ರಾತ್ರೋರಾತ್ರಿ ತನ್ನ ಮಡದಿಯನ್ನ ಆಮೇಲೆ ಆ ಮಗುವನ್ನ ಬಿಟ್ಕೊಟ್ಟು ಅವ ಏನು ಒಂದು ಆತ್ಮ ಸಾಕ್ಷಾತ್ಕಾರಕ್ಕೆ ಹೋಗ್ತಾರಲ್ಲ, ಆ ಬುದ್ಧ ಗಯಾಕ್ ಹೋದಾಗ ಅವನಿಗೆ ಏನು ಒಂದು ಜ್ಞಾನೋದಯ ಆಗ್ತದೆ. ಅದಕ್ಕೇನು ಎನಲೈಟ್ಮೆಂಟ್ ಏನ್ ಕರೀತಾರ, ಆ ಎನಲೈಟ್ಮೆಂಟ್ ಆದಂತ ದಿನ ಯಾವ್ದಪ್ಪ ಅಂದ್ರ ಇದೇ ದಿನ ಅನ್ನುವಂಥದ್ದನ್ನ ನಮ್ಮ ಸಂಸ್ಕೃತಿಯಲ್ಲಿ ತೋರಿಸ್ಕೊಟ್ಟಾರ. ಇಷ್ಟೇ ಅಲ್ಲ, ಜ್ಞಾನೋದಯ ಆದ ನಂತರ ಆ ಏನು ಸಿದ್ಧಾರ್ಥ ಅದನ್ನ ಅವತ್ತಿನಿಂದಲೇ ಬುದ್ಧನಾಗ್ಬಿಡ್ತಾರಂತ. ಬುದ್ಧನಾಗಿ ಸೀದಾ ಏನ್ ಮಾಡ್ತಾರಂದ್ರೆ ಅಲ್ಲಿಂದ ಸಾರಾನಾಥಕ್ಕೆ ಬರ್ತಾರೆ. ವಾರಾಣಸಿ ಹತ್ರ ಒಂದು 20 ಕಿಲೋಮೀಟರ್ದಲ್ಲಿ ಸಾರಾನಾಥ್ ಅಂತ ಹೇಳಿ ಒಂದು ಸ್ಥಳ ಇದೆ. ನಮ್ಮ ಭಾರತ ಸರ್ಕಾರ ಮೊನ್ನೆ ಅದನ್ನೊಂದು ಯುನೆಸ್ಕೋ ಒಂದು ಸೆಂಟರ್, ಒಂದು ವರ್ಲ್ಡ್ ಹೆರಿಟೇಜ್ ಸೆಂಟರ್ ಅನ್ನುವಂಥದ್ದನ್ನ ಮೊನ್ನೆ ಅದನ್ನ ಘೋಷಿಸಿದೆ. ಅಂತ ಒಂದು ಸುಂದರವಾದ ಸ್ಥಳ ಸಾರಾನಾಥಕ್ಕೆ ಇರ್ತದಂತೆ. ಬಹುಶಃ ಎಲ್ಲರೂ ಕಾಶಿಗೆ ಹೋಗ್ತಾರೆ, ಆದ್ರೆ ಸಾರಾನಾಥಕ್ಕೆ ಯಾರು ಹೋಗೋದಂತೆ. ಸಾರಾನಾಥ್ ಬಹಳ ಸುಂದರವಾದಂತಹ ಸ್ಥಳ ಅದ. ಅಲ್ಲಿ ಏನು ಸ್ತೂಪ ಇದೆ, ಅಲ್ಲಿ 5 ಶಿಷ್ಯರ ಸ್ಟ್ಯಾಚ್ಯೂ ಇವೆ. ಬಹುಶಃ ಕೆಲವು ಕಡೆ ಫೋಟೋ ಇರ್ತಾವ, ನಾವು ಒಂದು ಕಡೆ ಫೋಟೋ ಇಟ್ಟಿದ್ವಿ ಅದು ಕಾಲೇಜಿನೊಳಗೆ ಅಂತ ಹೇಳಿ. ಅದು ಏನಂದ್ರೆ ಅವ ಫಸ್ಟ್ ಬಂದು ತನ್ನ ಶರಮೋನ್ ಅಂದ್ರೆ ತನ್ನ ಉಪದೇಶ ಏನ್ ಮಾಡ್ತಾರಲ್ಲ ಸಾರಾನಾಥದೊಳಗ 5 ಜನ ಶಿಷ್ಯರು ಅಂತ ಹೇಳಿ ನೀವು ಗಮನಿಸಬೇಕು. ಈ ಜಗತ್ತಿನೊಳಗ ಧರ್ಮ ಪ್ರಸಾರ ಮಾಡಿದ ವ್ಯಕ್ತಿ ಯಾರಪ್ಪ ಅಂದ್ರೆ ಭಗವಾನ್ ಬುದ್ಧ ಅಂತ ಹೇಳಿ. ಆ ಧರ್ಮ ಪ್ರಸಾರ ಮಾಡಿದ ದಿವಸ ಇವತ್ತೇ ಎನಲೈಟೆಡ್ ಇದೆ, ಆಮೇಲೆ ಧರ್ಮ ಪ್ರಸಾರ ಮಾಡಿದ್ದು ಇದೆ. ಆ ಧರ್ಮ ಪ್ರಸಾರ ಮುಖಾಂತರ ಜಗತ್ತಿಗೆ ಬೋಧಿಸಿದಂತಹ ಆ ಗುರುವಿನ ವಿಷಯ ಅದಲ್ಲ, ಅದು ಇವತ್ತು ಪ್ರಾರಂಭ ಆಗ್ತದೆ. ನೋಡಿ, ಬಹಳ ವಿಚಿತ್ರ ಅದೇ. ಇಸ್ಲಾಂ ಧರ್ಮ ಆಯ್ತು, ಕ್ರಿಶ್ಚಿಯನ್ ಧರ್ಮ ಆಯ್ತು, ಇವೆಲ್ಲ ಕ್ರಿಸ್ತಿ ಶಕ ನಂತರ ಹುಟ್ಕೊಂಡಂತವುಗಳು ಅಂತೇಳಿ. ಆದ್ರೆ ಅದಕ್ಕಿಂತ ಪೂರ್ವದೊಳಗೆ ರಾಜನಾದವ ಸಂಸಾರವನ್ನು ಪರಿತ್ಯಾಗ ಮಾಡಿ ಆಮೇಲೆ ಧರ್ಮ ಬೋಧನೆ ಮಾಡಿ ತನ್ನ ಮಕ್ಕಳನ್ನು ಸಹಿತ ಪ್ರಪಂಚದ ಹಲವು ದೇಶಗಳಿಗೆ ಕಲಿಸಿ ಈ ಸಂಸ್ಕೃತಿಯನ್ನ ಪ್ರಸಾರ ಮಾಡೋದು ಯಾರಪ್ಪ ಅಂದ್ರ ಆ ಭಗವಾನ್ ಬುದ್ಧ ಅದನ್ನ ಅವತ್ತು ಏನಪ್ಪ ಅಂದ್ರ ಒಂದು ದಿನಾಚರಣೆಯನ್ನು ಇದೇ ದಿವಸ ಇರುವುದು ಸಾಂಕೇತಿಕವಾಗಿ ನಮ್ಮ ಸಾಂಸ್ಕೃತಿಕ ಹಿರಿಮೆಯನ್ನ ತೋರಿಸಿಕೊಡ್ತಾ ಇದೆ ಅಂತೇಳಿ. ಜಗತ್ತಿಗೆ ಈ ಸಂಸ್ಕೃತಿಯ ಮಾರ್ಗದರ್ಶನ ಮಾಡುವಂತ ಶಕ್ತಿ ಇವತ್ತು ಯಾವುದಕ್ಕೈತೆ ಅಂದ್ರೆ ಅದು ಯೋಗಕ್ಕಿದೆ. ಆ ಯೋಗ ಕಾರಣಕ್ಕಾಗಿ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳು ಪ್ರತಿ ವರ್ಷ ಯೋಗ ದಿನಾಚರಣೆ ಆಚರಿಸಿದ ಪ್ರಪಂಚದ ಹಲವು ರಾಷ್ಟ್ರಗಳು ಸಾಂಕೇತಿಕವಾಗಿ ಜೂನ್ ತಿಂಗಳಲ್ಲಿ ಈ ವರ್ಷಾಚರಣೆಯನ್ನ ಮಾಡ್ತಾ ಇರುವುದು ನಾವು ಕಾಣ್ತಾ ಇದ್ದೇವೆ ಅಂತೇಳಿ. ಈ ಎಲ್ಲ ಕಾರಣಗಳಿಂದ ಇವತ್ತು ವಿಶೇಷವಾದಂತ ಮಹತ್ವವಿದೆ. ಹೆಚ್ಚು ಶಕ್ತಿ ಜಾಗೃತವಾಗುವಂತ ದಿನ ಯಾವುದಪ್ಪ ಅಂದ್ರೆ ಅದು ಇವತ್ತೇ ಎನ್ನುವಂತ ಕಾರಣಕ್ಕೆ ನಮ್ಮ ದೇಶದಲ್ಲಿ ಪ್ರಪಂಚದ ಇತರ ಕಡೆ ಇವತ್ತಿನ ದಿವಸ ಗುರು ಪೌರ್ಣಿಮೆ ಆಚರಿಸ್ತಾ ಇದ್ದಾರೆ. ಬಸವರಾಜ ಶ್ರೀಗಳ ಸಮ್ಮುಖದಲ್ಲಿ ಇವತ್ತು ಈ ಒಂದು ಪರಿಸರ ನಿರ್ಮಾಣ ಆಗಿದೆ.
ಆ ಪರಿಸರ ಒಂದು ಏನು ನಿರ್ಮಾಣ ಆಗಿದೆ ಆ ನಿರ್ಮಾಣವಾದಂಥ ಹಿನ್ನೆಲೆಯಲ್ಲಿ ನಾವು ಇವತ್ತಿನ ಆಚರಣೆಯನ್ನು ಗಮನಿಸಬಹುದು ಅನ್ನುವಂಥ ಮಾತನ್ನು ಹೇಳಿ ನಾನು ಹೆಚ್ಚಿಗೆ ವಿಷಯದ ಬಗ್ಗೆ ಪ್ರಸಿದ್ಧ ಮಾಡಲಾರದೆ ನಾವೆಲ್ಲ ಸಾಧಕರು ಬಂದಿದ್ದೀರಿ. ಭಜನೆ ಮತ್ತಿತರ ಕಾರ್ಯಕ್ರಮದ ನಮ್ಮ ಶ್ರೀನಿವಾಸ ಸಾಹೇಬರು ಆ ವಿಷಯವಾಗಿ ಮಾತಾಡ್ತಾ ಇದ್ದಾರೆ. ಅದಕ್ಕೆ ಇವೆಲ್ಲ ಕಾರಣಗಳಿಂದ ತಮಗೆ ಪೂಜ್ಯರ ಸನ್ನಿಧಾನಕ್ಕೆ ನನ್ನ 4 ಮಾತುಗಳನ್ನು ವಿಚಾರಗಳನ್ನು ಒಪ್ಪಿಸಿ ನಾನು ವಿರಮಿಸ್ತಾ ಇದ್ದೇನೆ. ತಮಗೆ ಎಲ್ಲರಿಗೂ ಯೋಗದ ದಿನದ ಶುಭಾಶಯಗಳನ್ನು ನಾನು ಹೇಳ್ತಾ ಇದ್ದೇನೆ. ಆ ಗುರು ನಮಗೆಲ್ಲರಿಗೂ ಒಂದು ಪ್ರಚಂಡವಾದಂಥ ಶಕ್ತಿಯನ್ನು ಕೊಡಲಿ. ನಮ್ಮ ದಿನನಿತ್ಯದ ಕೆಲಸಗಳನ್ನು ಅಗದಿ ಉತ್ಸಾಹದಿಂದ ಮಾಡುವಂಥ ಶಕ್ತಿ ರೇಡಿಯೇಷನ್ ಆ ಗುರುವಿನಿಂದ ನಮಗಾಗಲಿ ಅಂತ ಹೇಳಿ ನಾನು ಆಶಿಸಿ 2 ಮಾತುಗಳನ್ನು ನಾನು ಮುಗಿಸ್ತಾ ಇದ್ದೇನೆ.